ಪುನೀತ್ ರಾಜ್ಕುಮಾರ್ ಈ ಹೆಸರು ಕೇಳುತ್ತಿದ್ದಂತೆಯೇ ಕನ್ನಡಿಗರ ಮನಸ್ಸಿನಲ್ಲಿ ಒಂದು ವಿಭಿನ್ನ ಭಾವನೆ ಮೂಡುತ್ತದೆ. ಅವರು ಕೇವಲ ಒಬ್ಬ ನಟರಲ್ಲ, ಅವರು ಒಂದು ಭಾವನೆ, ಒಂದು ಪ್ರೇರಣೆ, ಒಂದು ಜೀವನದ ಪಾಠ. ಮಾರ್ಚ್ 17, 1955 ಕನ್ನಡ ಚಿತ್ರರಂಗದ ಮಹಾನಟರಾದ ಡಾ. ರಾಜ್ಕುಮಾರ್ ಅವರ ಮನೆಯಲ್ಲಿ ಜನಿಸಿದ ಪುನೀತ್ ಬಾಲ್ಯದಲ್ಲೇ ಬೆಳಕಿಗೆ ಬಂದರು. ಬಾಲನಟನಾಗಿ ಅವರು ತೆರೆ ಮೇಲೆ ಕಾಣಿಸಿಕೊಂಡಾಗಲೇ ಅವರ ಪ್ರತಿಭೆ ಎಲ್ಲರ ಗಮನ ಸೆಳೆಯಿತು. ಅವರು ಅಭಿನಯಿಸಿದ ಬಾಲನಟನೆಯ ಚಿತ್ರಗಳಿಗೆ ಜನರಿಂದ ಅಪಾರ ಮೆಚ್ಚುಗೆ ದೊರೆಯಿತು. ಬೆಟ್ಟದ ಹೂವು ಸಿನಿಮಾದಲ್ಲಿ ಅವರ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿಯೂ ಸಿಕ್ಕಿತು. ಸಮಯ ಕಳೆದಂತೆ ಆ ಪುಟ್ಟ ಹುಡುಗ ಕನ್ನಡ ಚಿತ್ರರಂಗದ ಅಪ್ರತಿಮ ನಾಯಕನಾಗಿ ಬೆಳೆದರು. 2002ರಲ್ಲಿ ಬಂದ ಅಪ್ಪು ಸಿನಿಮಾ ಅವರ ಜೀವನದಲ್ಲೇ ದೊಡ್ಡ ತಿರುವು ತಂದುಕೊಟ್ಟಿತು. ಅದೇ ಸಿನಿಮಾದಿಂದ ಪುನೀತ್ ರಾಜ್ಕುಮಾರ್ ಕನ್ನಡಿಗರ ಹೃದಯದಲ್ಲಿ ಅಪ್ಪು ಎಂದು ನೆಲೆಸಿದರು. ಅಪ್ಪು ಎಂದರೆ ಕೇವಲ ಸ್ಟಾರ್ ಅಲ್ಲ, ಅವರು ಶ್ರಮ, ಸರಳತೆ ಮತ್ತು ಮಾನವೀಯತೆಯ ಸಂಕೇತ. ಮಿಲನ, ರಾಜಕುಮಾರ, ಯುವರತ್ನ ಹಾಗೂ ಅನೇಕ ಸಿನಿಮಾಗಳ ಮೂಲಕ ಅವರು ಲಕ್ಷಾಂತರ ಜನರ ಮನಸ್ಸು ಗೆದ್ದರು. ಅವರ ನಟನೆ ಮಾತ್ರವಲ್ಲ, ಅವರ ನಗು, ಅವರ ವ್ಯಕ್ತಿತ್ವ ಎಲ್ಲರನ್ನೂ ಆಕರ್ಷಿಸುತ್ತಿತ್ತು. ಆದರೆ ಅಪ್ಪುವಿನ ಮಹತ್ವ ಕೇವಲ ಸಿನಿಮಾಗಳಲ್ಲೇ ಸೀಮಿತವಾಗಿರಲಿಲ್ಲ. ಅವರು ಕ್ಯಾಮೆರಾ ಮುಂದೆ ಅಷ್ಟೇ ಅಲ್ಲ, ಕ್ಯಾಮೆರಾ ಹಿಂದೆ ಕೂಡ ಹೀರೋ ಆಗಿದ್ದರು. ಸಮಾಜಕ್ಕಾಗಿ ಅವರು ಮಾಡಿದ ಸೇವೆಗಳು ಅನೇಕ. ಸಾವಿರಾರು ಮಕ್ಕಳ ಶಿಕ್ಷಣದ ಹೊಣೆ ಹೊತ್ತರು, ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಮತ್ತು ಗೋಶಾಲೆಗಳಿಗಾಗಿ ಸಹಾಯ ಮಾಡಿದರು. ಆದರೆ ಈ ಎಲ್ಲ ಸೇವೆಗಳ ಬಗ್ಗೆ ಅವರು ಎಂದಿಗೂ ಜಾಹೀರಾತು ಮಾಡಲಿಲ್ಲ. ಅವರ ಹೃದಯದಲ್ಲಿ ಮಾನವೀಯತೆ ತುಂಬಿತ್ತು. ಅವರ ಜೀವನದಲ್ಲಿ ಸರಳತೆ ತುಂಬಿತ್ತು. ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಮೂಲಕ ಅವರು ಲಕ್ಷಾಂತರ ಜನರಿಗೆ ಪ್ರೇರಣೆ ನೀಡಿದರು. ಅವರ ಮಾತುಗಳು ಜನರಿಗೆ ಆತ್ಮವಿಶ್ವಾಸ ನೀಡುತ್ತಿತ್ತು, ಕನಸು ಕಾಣುವ ಧೈರ್ಯ ನೀಡುತ್ತಿತ್ತು. ಆದರೆ 2021ರ ಅಕ್ಟೋಬರ್ 29ರಂದು ಕನ್ನಡಿಗರ ಹೃದಯಕ್ಕೆ ಭಾರೀ ಆಘಾತ ಉಂಟಾಯಿತು. ಪುನೀತ್ ರಾಜ್ಕುಮಾರ್ ಆಕಸ್ಮಿಕವಾಗಿ ನಮ್ಮನ್ನು ಅಗಲಿದರು. ಆ ದಿನ ಕೇವಲ ಒಬ್ಬ ನಟನನ್ನು ಮಾತ್ರವಲ್ಲ, ಒಬ್ಬ ಮನುಷ್ಯನನ್ನು, ಒಬ್ಬ ಪ್ರೇರಣೆಯನ್ನು, ಒಬ್ಬ ಅಚ್ಚುಮೆಚ್ಚಿನ ವ್ಯಕ್ತಿಯನ್ನು ಕನ್ನಡಿಗರು ಕಳೆದುಕೊಂಡರು. ಆದರೆ ಕೆಲವು ವ್ಯಕ್ತಿಗಳು ಎಂದಿಗೂ ಅಳಿದು ಹೋಗುವುದಿಲ್ಲ. ಅವರ ಕೆಲಸಗಳು, ಅವರ ನೆನಪುಗಳು ಮತ್ತು ಅವರು ಕೊಟ್ಟ ಪ್ರೇರಣೆ ಸದಾ ಜೀವಂತವಾಗಿರುತ್ತವೆ. ಇಂದು ಕೂಡ ಅಪ್ಪು ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರ ಸಿನಿಮಾಗಳಲ್ಲಿ, ಅವರ ಹಾಡುಗಳಲ್ಲಿ ಮತ್ತು ಮುಖ್ಯವಾಗಿ ಜನರ ಹೃದಯಗಳಲ್ಲಿ ಇಂದಿಗೂ ಅವರು ಜೀವಂತವಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ನಮಗೆ ಕಲಿಸಿದ ಒಂದು ದೊಡ್ಡ ಪಾಠ ಏನೆಂದರೆ, ಜೀವನ ಎಷ್ಟು ದೊಡ್ಡದಾಗಿದೆ ಎನ್ನುವುದು ಮುಖ್ಯವಲ್ಲ, ಆ ಜೀವನದಿಂದ ಎಷ್ಟು ಜನರ ಹೃದಯ ಗೆದ್ದಿದ್ದೇವೆ ಎನ್ನುವುದೇ ಮುಖ್ಯ. ಅಪ್ಪು ನಮ್ಮ ಜೊತೆ ಇಲ್ಲದಿರಬಹುದು, ಆದರೆ ಅವರ ಹೆಸರು, ಅವರ ನೆನಪು ಮತ್ತು ಅವರ ಪ್ರೇರಣೆ ಕನ್ನಡಿಗರ ಹೃದಯದಲ್ಲಿ ಸದಾಕಾಲ ಜೀವಂತವಾಗಿರುತ್ತದೆ. ಪುನೀತ್ ರಾಜ್ಕುಮಾರ್ ಒಬ್ಬ ನಟ ಮಾತ್ರವಲ್ಲ, ಅವರು ಒಂದು ಯುಗ. ಮತ್ತೆ ಹುಟ್ಟಿ ಬನ್ನಿ, ನಮ್ಮ ಪ್ರೀತಿಯ ಅಪ್ಪು.